ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಇವಾಗ ಯಾರು 2021 ಸ್ಕೀಮ್ ಅವ್ರದ್ದು 6 ಸೆಮಿಸ್ಟರ್ ಮುಗಿಸ್ಕೊಂಡು 7 ಸೆಮಿಸ್ಟರ್ ಎಂಟರ್ ಆಗ್ತಾಯಿದ್ರಲ್ಲ, ಇಂಟರ್ನ್ಶಿಪ್ ಮಾಡೋದಿದೆಯಲ್ಲ 7th ಮತ್ತು 8th ಸೆಮಿಸ್ಟರ್ಗೆ, ಇವಾಗ ಅದನ್ನ ಕ್ಲಾರಿಫೈ ಮಾಡಿದ್ದಾರೆ. ಯಾಕಂದರೆ ಮೊನ್ನೆ 21 ಆಗಸ್ಟ್ಗೆ ಮತ್ತೊಂದು ಮೀಟಿಂಗ್ ನಡೆಸಿದ್ರು ಆಲ್ ಪ್ರಿನ್ಸಿಪಲ್ ಅವ್ರದ್ದು. 21 ಆಗಸ್ಟ್ಗೆ ಯಾವ ಬ್ರಾಂಚಸ್ ಅಂದರೆ CSC, EC ಮತ್ತು ಎಲೆಕ್ಟ್ರಿಕಲ್ ಬ್ರಾಂಚಸ್ದು ಡಿಸಿಷನ್ ತೊಗೊಂಡಿದ್ದಾರೆ. ಅಂದರೆ ನಿಮಗೆ ಕ್ಲಾರಿಟಿ ಮಾಡಿದ್ದಾರೆ. ಏನಂದರೆ 3 ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಅಂತ. ಆಪ್ಷನ್ ಎ ಏನಂದರೆ, ಸ್ಟೂಡೆಂಟು ನೀವೇನು ಆನ್ಲೈನ್ ಇಂಟರ್ನ್ಶಿಪ್ಪು ತೊಗೊಳ್ಳೋದಾದರೆ NST ಥ್ರೂ ಐಡೆಂಟಿಫೈ ಆರ್ಗನೈಸೇಷನ್, ಅಂದರೆ NST ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಆರ್ಗನೈಸೇಷನ್ ಇದೆಯಲ್ಲ, ಅಲ್ಲಿ ಥ್ರೂ ನೀವೇನಾದರೂ ಆನ್ಲೈನ್ ಇಂಟರ್ನ್ಶಿಪ್ ತೊಗೊಂಡ್ರೆ ಯಾವುದಾದಂದರೆ ಡಾಟಾ ಕ್ವಾಲಿಟಿ ಅನಲಿಸ್ಟು, ಮಷಿನ್ ಲರ್ನಿಂಗು ಮತ್ತು ಅಪ್ಲಿಕೇಶನ್ ಡೆವಲಪರು, ಡೆವಾಪ್ಸ್ ಇಂಜಿನಿಯರು ಮತ್ತು ಕ್ಲೌಡ್ ಅಪ್ಲಿಕೇಶನ್ ಡೆವಲಪರು, VLSI ಡಿಸೈನ್ ಇಂಜಿನಿಯರು, ಇವೆಲ್ಲ ಆನ್ಲೈನ್ ತೊಗೊಂಡ್ರೆ ಓಕೆ, ಇದು ಸರ್ಕ್ಯೂಟ್ ಬ್ರಾಂಚಸ್ ತೊಗೊಂಡ್ರೆ ನಿಮಗೆ 5 ಸಬ್ಜೆಕ್ಟು ನೀವು ಬರೀಬೇಕಾಗುತ್ತೆ. ಎಕ್ಸ್ಟ್ರಾ 5 ಸಬ್ಜೆಕ್ಟ್ ಇರುತ್ತೆ ಕಾಲೇಜಲ್ಲಿ. ನಿಮಗೆ ಮಾರ್ನಿಂಗಿಂದ ಮಧ್ಯಾಹ್ನ ತನಕ 5 ಸಬ್ಜೆಕ್ಟ್ ತೊಗೋಬೇಕಾಗುತ್ತೆ, ಇಲ್ಲ ಮಧ್ಯಾಹ್ನ ಮೇಲೆ ನೀವು ಇಂಟರ್ನ್ಶಿಪ್ ತೊಗೋಬೇಕಾಗುತ್ತೆ. ಇದು ಕಂಪಲ್ಸರಿ. ಇದ್ರ ಎಕ್ಸಾಮು ನಿಮ್ಮ 7 ಸೆಮಿಸ್ಟರಲ್ಲಿ ಇರುತ್ತೆ. ಟೋಟಲ್ 100 ಅವರ್ಸ್ ತೊಗೋಬೇಕಾಗುತ್ತೆ. ಪ್ಲಸ್ಸು ನಿಮಗೆ ಗೈಡ್ ಮಾಡ್ತಾರೆ ಕಾಲೇಜವರು ಎಲ್ಲ ಯಾವ ರೀತಿ ಮಾಡಬೇಕಂತ. ಪ್ಲಸ್ ಇದನ್ನು ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಕಂಪಲ್ಸರಿ ನೀವು 5 ಸಬ್ಜೆಕ್ಟ್ನ ತೊಗೋಬೇಕು. ಓಕೆ, ಸೊ ಇದು ಆಪ್ಷನ್ ಎ. ಆಪ್ಷನ್ ಬಿ ಏನಂದರೆ, ಇದು ವೆರಿ ಇಂಪಾರ್ಟು. ಇದು ಇನ್ ಕೇಸ್ ನೀವು ಆನ್ಲೈನ್ ಇಂಟರ್ನ್ಶಿಪ್ಪಲ್ಲಿ NSD ಥ್ರೂ ಅವ್ರ ಆರ್ಗನೈಸೇಷನ್ ಥ್ರೂ ತಗೋಲಿಲ್ಲ ಅಂದರೆ, ನೀವು ಇನ್ ಕೇಸು ಆಪ್ಟ್ ಮಾಡಲಿಲ್ಲ ಅಂದರೆ, ನೀವು ಆ್ಯಸ್ ಪರ್ ಈಗ ನಿಮ್ಗೆ ಗೊತ್ತಿದೆ ಅಲ್ಲ, ಸ್ವಾಪಿಂಗ್ ಸಿಸ್ಟಮ್ ಇದೆಯಲ್ಲ 7th 8th 8th 7th ಅಂತ. ಮತ್ತು ನಿಮಗೆಲ್ಲ ಗೊತ್ತಿರಾಗೆ ಸರ್ಕ್ಯೂಟ್ ಬ್ರಾಂಚಸ್ಸು ಯಾವುದಂದರೆ EC ಮತ್ತು CS ಎಲೆಕ್ಟ್ರಿಕಲ್ ಎಲ್ಲ 7 ಸೆಮಿಸ್ಟ್ರಲ್ಲಿ ಇಂಟರ್ನ್ಶಿಪ್ ಮಾಡಬೇಕು. ಅದು ಸೇಮ್ ಆ್ಯಸ್ ಇಟ್ ಈಸು. ಇಂಟರ್ನ್ಶಿಪ್ ಪ್ಲಸ್ ಸೆಮಿನಾರ್ 7 ಸೆಮಿಸ್ಟರ್ ಇರುತ್ತೆ. 8 ಸೆಮಿಸ್ಟ್ರಲ್ಲಿ ಸಬ್ಜೆಕ್ಟು ಮತ್ತು ನಿಮಗೆ ಪ್ರಾಜೆಕ್ಟ್ ಎಲ್ಲ ಇರುತ್ತೆ. ಓಕೆ, ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಅದು ಮಾಡಿದ ತಕ್ಷಣ ಕಾಲೇಜವ್ರು ಹೇಳಿದ್ದಾರೆ ಕಂಪಲ್ಸರಿ ಅದು ಯಾವ ಕಂಪ್ನಿಲಿ ಮಾಡಿಸ್ಬೇಕಂದ್ರೆ, ಸ್ಟೂಡೆಂಟ್ ಮಸ್ಟ್ ರಿಜಿಸ್ಟರ್ ಇಂಟರ್ನ್ಶಿಪ್ ವಿತ್ ವೆಲ್ ನೋನ್ ಕಂಪ್ನೀಸು. MSME ರಿಜಿಸ್ಟರ್ಡು ನಮ್ಮ ಕಂಪ್ನಿ ರಿಜಿಸ್ಟರ್ ಆಗಿದೆ. ನಾವು ಲಾಸ್ಟ್ 4 ಇಯರ್ ಇಂಟರ್ನ್ಶಿಪ್ ಕೊಡ್ತಾ ಬರ್ತಾಯಿದ್ದೀವಿ, ಚೆಕ್ ಮಾಡ್ಕೋಬೋದು. ಓಕೆ, MSME ರಿಜಿಸ್ಟರ್ಡು ಮತ್ತು ಸ್ಟಾರ್ಟಪ್ಸು, ನಮ್ಮದು ಸ್ಟಾರ್ಟಪ್ ಇಂಡಿಯಾ ಅಪ್ರೂವ್ ಕೂಡ ಆಗಿದೆ. ಆಮೇಲೆ ಏನು ಹೇಳಿದ್ದಾರೆ ಅಂದರೆ, ಮಸ್ಟ್ ಆ್ಯಂಡ್ ಶುಡ್ ಹೇಳಿದ್ದಾರೆ, ಓನ್ಲಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಫ್ರಮ್ ದೀಸ್ ಆರ್ಗನೈಸೇಷನ್ ವಿಲ್ ಬಿ ಅಕ್ಸೆಪ್ಟೆಡ್ ಫಾರ್ ದಿ ಅವಾರ್ಡ್ ಆಫ್ ದಿ ಡಿಗ್ರಿ. ಅಂದರೆ ಈ ಸರ್ಟಿಫಿಕೇಟು ಇಲ್ಲಿ ಮಾಡಿದರೆ ಮಾತ್ರ ನೀವು ನಾರ್ಮಲ್ ಕಂಪ್ನೀಸ್ ಎಲ್ಲ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟು ಅದು ಅವಾರ್ಡ್ ಮಾಡಲ್ಲ ನಿಮಗೆ. ಸೊ ಇವರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಕಂಪ್ಲೀಟಾಗಿ ನಾವು ಕೊಡ್ತಾ ಇದ್ದೀವಿ. ಮಷಿನ್ ಲರ್ನಿಂಗ್ ಆಗಿರ್ಬೋದು, ಓಕೆ, AML ಆಗಿರ್ಬೋದು, ಮತ್ತು ಡಾಟಾ ಸೈನ್ಸ್ ಆಗಿರ್ಬೋದು, ಫುಲ್ ಸ್ಟ್ಯಾಕ್ ಆಫ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತು ಎಂಬೆಡ್ ಸಿಸ್ಟಮ್ ಆ್ಯಂಡ್ IoT ಕೂಡ ನಾವು ಕೊಡ್ತಾ ಇದ್ದೀವಿ. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಂತ ಚೆಕ್ ಮಾಡ್ಕೊಳ್ಳಿ. ಇದು ಆಪ್ಷನ್ ಬಿ. ನಿಮ್ಮ ಕಾಲೇಜವ್ರು ಹೇಳ್ತಾರೆ, ನಿಮಗೆ ಕಾಲೇಜವ್ರು ಹೇಳಿದ್ದಾರೆ ಆಲ್ರೆಡಿ, ನೀವು ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರಲ್ಲಿ ನೀವು ಯಾರ್ಯಾರು ಇದು ಮಾಡ್ತಾರಂತ ಅವ್ರದ್ದು ಲಿಸ್ಟು VTUಗೆ ಸಬ್ಮಿಟ್ ಮಾಡ್ಬೇಕಂತ ಹೇಳಿದ್ದಾರೆ. ಯಾರು ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ತಾರಲ್ಲ ಅವರು. ಓಕೆ, ಸ್ವಾಪಿಂಗ್ ಸಿಸ್ಟಮು ನೆಕ್ಸ್ಟ್ ಆಪ್ಷನ್ ಸಿ ಏನು ಮಾಡಿದ್ದಾರೆ ಅಂದರೆ, ಇದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ಸು ಎಲ್ಲಿ ಸಿಗ್ತಾವೆ ಅಂದರೆ, ನಿಮಗೆ VTU ವೆಬ್ಸೈಟಲ್ಲಿ ಸಿಗುತ್ತೆ. online.vtu.ac.in ಅಲ್ಲಿ ನೀವು ಕೋರ್ಸ್ ಕೂಡ ತೊಗೋಬೋದು. 12 ವೀಕ್ ಡ್ಯೂರೇಷನ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ತೊಗೊಂಡ್ರೆ ನಿಮಗೆ 3 ಕ್ರೆಡಿಟ್ಸ್ ಆಗುತ್ತೆ. ಅದೇ ರೀತಿ 8 ವೀಕ್ ಆದರೆ 2 ಕ್ರೆಡಿಟ್ಸು, 4 ವೀಕ್ ಡ್ಯೂರೇಷನ್ ತೊಗೊಂಡ್ರೆ ನೀವು 1 ಕ್ರೆಡಿಟ್ಸ್ ಕೊಡ್ತಾರೆ. ಸೊ ಇದಕ್ಕೂ ದುಡ್ಡಿದೆ, ನಾರ್ಮಲ್ ಅಲ್ಲ. ಸೊ ಇದು ಕ್ಲಾರಿಟಿ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬಲ್ ಎಲ್ಲರೂ ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೋತಾರೆ ಅನ್ಕೋತೀನಿ. ಆಪ್ಷನ್ ಎ ಕಷ್ಟ ಇದೆ ಅಲ್ಲಿ. ಮತ್ತು ನಿಮ್ಮ ಕಾಲೇಜವ್ರು ಯಾವ ರೀತಿ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಾಲೇಜಲ್ಲಿ ಏನೇನು ಹೇಳ್ತಾ ಇದ್ದಾರೆ, ಯಾವ ರೀತಿ ಹೇಳ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂಟರ್ನ್ಶಿಪ್ಪು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ 9th ಆಲ್ ಬ್ರಾಂಚಸ್ಸು ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್.